ಸಮಸ್ತ ಸಿಟಿ ನ್ಯೂಸ್ ವೀಕ್ಷಕರಿಗೆ ಹಾಗೂ ದ್ವಿತೀಯ ಪಿಯುಸಿ ಎಕ್ಸಾಮ್ ಬರೆಯುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಟಿ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಆಧಾರದ ಸುಸ್ವಾಗತ. ರಾಜ್ಯದಾದ್ಯಂತ ದ್ವಿತೀಯ ಪಿಯುಸಿ ಪರೀಕ್ಷೆಗಳು ಫೆಬ್ರವರಿ 28ರಿಂದ ಆರಂಭವಾಗುತ್ತಿವೆ. ಸಾವಿರಾರು ವಿದ್ಯಾರ್ಥಿಗಳು ತಮ್ಮ ಭವಿಷ್ಯದ ಮಹತ್ವದ ಹೆಜ್ಜೆ ಇಡುತ್ತಿದ್ದಾರೆ. ಪರೀಕ್ಷೆ ಎಂದರೆ ಕೆಲವರಿಗೆ ಆತಂಕ, ಕೆಲವರಿಗೆ ಒತ್ತಡ. ಆದರೆ ಈ ಒತ್ತಡವನ್ನು ಹೇಗೆ ನಿಭಾಯಿಸಬೇಕು, ಆತ್ಮವಿಶ್ವಾಸವನ್ನು ಹೇಗೆ ಹೆಚ್ಚಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ಕುರಿತು ಮಾತನಾಡಲು ನಮ್ಮೊಂದಿಗೆ ಇಂದು ಅನುಭವ ಸಂಪನ್ನ ಉಪನ್ಯಾಸಕರಾದ ಪ್ರೊಫೆಸರ್ ಡಾಕ್ಟರ್ ಮುನ್ರೆಡ್ಡಿರವರು ನಮ್ಮ ಸ್ಟುಡಿಯೋಗೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಈ ವಿಶೇಷ ಕಾರ್ಯಕ್ರಮಕ್ಕೆ ಆಧಾರದ ಸುಸ್ವಾಗತ ಸರ್. ನಿಮಗೆ ಧನ್ಯವಾದಗಳು ಸರ್. ಸರ್, ಮೊದಲಿಗೆ ಬಹುತೇಕ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಪರೀಕ್ಷೆ ಭಯ ಕಾಣಿಸಿಕೊಳ್ಳುತ್ತದೆ. ಈ ಭಯವನ್ನು ಹೇಗೆ ನಿಯಂತ್ರಿಸಿಕೊಳ್ಬೋದು ಸರ್? ಸರ್, ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಮಯದಲ್ಲಿ ಭಯ, ಆತಂಕ ಅನ್ನೋದು ಸಹಜ. ಅದನ್ನು ನಿಯಂತ್ರಿಸ್ಕೊಳ್ಳೋದು ಬಹಳಷ್ಟು ಮುಖ್ಯ ಸರ್. ಯಾವ ರೀತಿ ಅಂತಂದರೆ, ಒಂದು ದಿನಚರಿಯನ್ನು ಸರಿಯಾಗಿ ಅವರು ಪಾಲಿಸಬೇಕು. ಅಂದರೆ ಅವರ ಏನೇನು ಈಗಾಗಲೇ ವಿಷಯವಾರು ಅವರ ದಿನಚರಿಯನ್ನು ಮಾಡಿಕೊಂಡು ಆ ವಿಷಯದಲ್ಲಿ ಟೈಮ್ ಟೇಬಲಲ್ಲಿ ಯಾವುದಾದ್ರೂ ಲಾಂಗ್ ಟೈಮ್ ಟೇಬಲ್ ಇರ್ತಕ್ಕಂಥದ್ದನ್ನು, ಕಡಿಮೆ ಇರತಕ್ಕಂಥ ಅವಧಿ ಇರತಕ್ಕಂಥದ್ದನ್ನು ಅವೆಲ್ಲವನ್ನು ಸಹ ನೀಟಾಗಿ ಅವರನ್ನು ಅಲೋಕೇಶನ್ ಮಾಡಿಕೊಂಡು ಸಮಯವನ್ನು ದಿನಚರಿ ಪ್ರಕಾರ ಪ್ರತಿದಿನ ಈ ರೀತಿ ಈ ವಿಷಯವನ್ನು ಇಷ್ಟೊತ್ತು ಓದಬೇಕು, ಕಠಿಣವಾಗಿರ್ತಕ್ಕಂಥ ವಿಷಯ ಅವ್ರಿಗಿರ್ತದೆ, ಅದನ್ನು ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು, ಈ ರೀತಿಯನ್ನು ಮಾಡಿಕೊಂಡು ದಿನಚರಿಯ ಪ್ರಕಾರ ಟೈಮ್ ಟೇಬಲ್ ಹಾಕ್ಕೊಂಡು ವ್ಯವಸ್ಥಿತವಾಗಿ ಮಾಡ್ತಕ್ಕಂಥದ್ದು ಒಂದು ವಿಧಾನ. ನೆಕ್ಸ್ಟ್ ಅದಾದ ಮೇಲೆ ಆ ಒತ್ತಡವನ್ನು ನಿಯಂತ್ರಣ ಮಾಡಿಕೊಳ್ಳಿಕ್ಕೆ, ಆತಂಕವನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಅವರು ಹೆಚ್ಚು ನಿದ್ರೆಯನ್ನು ಸಹ ಪರೀಕ್ಷಾ ಸಮಯದಲ್ಲಿ ಮಾಡಬೇಕಾಗ್ತದೆ. ಹೆಚ್ಚು ನಿದ್ದೆ ಅಂದರೆ 6ರಿಂದ ಸಾಮಾನ್ಯವಾಗಿ 7 ಗಂಟೆಗಳ ಅವಧಿಗೆ ನಿದ್ರೆಯನ್ನು ಮಾಡಿದ್ರೆ ಒತ್ತಡ ಕಡಿಮೆ ಆಗ್ತದೆ. ಆಮೇಲೆ ಹೆಚ್ಚು ನೀರನ್ನು ಕುಡಿಬೇಕು. ಅಂದರೆ 3ರಿಂದ 4 ಲೀಟರ್ ಪ್ರತಿದಿನಕ್ಕೆ ನೀರನ್ನು ಕುಡಿದಾಗ ಬ್ರೈನ್ ಸ್ವಲ್ಪ ಆಕ್ಟಿವ್ ಆಗಿರ್ತದೆ, ಹೆಚ್ಚು ನೆನಪಿನ ಶಕ್ತಿ ಮತ್ತು ಓದಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಅದಾದ ನಂತರ 1ರಿಂದ 2 ಅವರ್ ನಿರಂತರವಾಗಿ ಹೋದ್ಮೇಲೆ ಎದ್ಬಿಟ್ಟು ಪಕ್ಕಕ್ಕೆ ಹೋಗಿ ಒಂದು ಸ್ವಲ್ಪ ರೆಸ್ಟ್ ತಗೊಂಡು ನಂತರ ಮತ್ತೆ ಓದಿದಾಗ ಹೆಚ್ಚು ಅವರು ಪರಿಣಾಮಕಾರಿಯಾಗಿ ಓದಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು. ಆಮೇಲೆ ಮುಖ್ಯವಾಗಿ ಒತ್ತಡವನ್ನು ನಿಯಂತ್ರಣವನ್ನು ಮಾಡಬೇಕಾದ್ರೆ ವಿದ್ಯಾರ್ಥಿಗಳು ಪರೀಕ್ಷಾ ಸಮಯದಲ್ಲಿ ಪಾಸಿಟಿವ್ ಥಿಂಕಿಂಗ್ ಇರಬೇಕು. ಒಂದು ಸಕಾರಾತ್ಮಕವಾಗಿರತಕ್ಕಂಥ ಮನೋಭಾವನೆಯನ್ನು ವಿದ್ಯಾರ್ಥಿಗಳು ಬೆಳೆಸ್ಕೋಬೇಕು. ಸಕಾರಾತ್ಮಕ ಅಂತಂದ್ರೆ ಅವರಲ್ಲಿ ಎಸ್ ಐ ಕ್ಯಾನ್ ಡೂ ಇಟ್, ನಾನು ಮಾಡೇ ಮಾಡ್ತೀನಿ, ನಾನು ಪಾಸ್ ಆಗೇ ಆಗ್ತೀನಿ, ಯಾವುದೇ ಪ್ರಶ್ನೆ ಪತ್ರಿಕೆಯಲ್ಲಿ ಎಂತಹ ಪ್ರಶ್ನೆ ಬಂದ್ರೂ ನಾನು ಓದಿದ್ದೀನಿ, ನಾನು ಪಾಸ್ ಆಗ್ತೀನಿ ಅಂತಕ್ಕಂತಹ ಆತ್ಮವಿಶ್ವಾಸ ಆ ವಿದ್ಯಾರ್ಥಿಗೆ ಬಂದಾಗ ಆತಂಕ ಇರೋದಿಲ್ಲ. ಅದರ ಜೊತೆಗೆ ಮನಸ್ಥೈರ್ಯನೂ ಇರ್ಬೇಕಲ್ಲ ಸರ್? ಆ ಮನಸ್ಥೈರ್ಯ ಇರಬೇಕು. ಒಂದ್ ಕಡೆ ಏನಂದ್ರೆ ಅವ್ರ ಬಗ್ಗೆ ಅವ್ರಿಗೇನೆ ಒಂದು ಆತ್ಮವಿಶ್ವಾಸ ಕೆಲವು ಟೈಮಲ್ಲಿ ಇರೋದಿಲ್ಲ. ನಾನು ಪಾಸ್ ಆಗ್ತೀನ, ಯಾವ ಕ್ವಶನ್ ಬರ್ತದೋ, ಏನಾಗ್ತದೋ, ನಾನು ಮರೆತೋಗ್ತೀನೇನೋ, ಇವೆಲ್ಲ ಒಂದ್ ರೀತಿ ಅವರು ನಕಾರಾತ್ಮಕ ಚಿಂತನೆಗಳನ್ನ ಬೆಳೆಸ್ಕೋಬಾರ್ದು. ಸಕಾರಾತ್ಮಕ ಚಿಂತನೆಗಳನ್ನ ಬೆಳೆಸ್ಕೊಂಡಾಗ ಅವ್ರು ಏನಾಗ್ತದೆ ಅಂದ್ರೆ ಬರದೇ ಇರತಕ್ಕಂಥದ್ದನ್ನು ಸಹ ಅವರು ಹೆಚ್ಚು ಒಂದು ಓದ್ಲಿಕ್ಕೆ ಅವರಲ್ಲಿ ಒಂದು ದೃಢತೆ ಹೆಚ್ಚಾಗ್ತದೆ ಸರ್. ಮತ್ತೆ ಕೊನೆಯ ಕೆಲವು ದಿನಗಳಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿಯ ಪರೀಕ್ಷೆ ಬರೆದಕ್ಕೆ ಸಿದ್ಧತೆ ಮಾಡ್ಕೊಳ್ತಾರೆ ಸರ್? ಸರ್, ಪರೀಕ್ಷೆ ಇನ್ನೇನು ಹತ್ರ ಬರ್ತಾ ಇದೆ ಅಂದಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ರಿವಿಷನ್ ಮಾಡ್ಕೋಬೇಕು, ಪುನರಾವರ್ತನೆಯನ್ನ ಮಾಡ್ಕೊಳ್ತಾ ಇರಬೇಕು. ಪುನರಾವರ್ತನೆ ಅಂತಕ್ಕಂಥದ್ದು ಅದು ಪರಿಣಾಮಕಾರಿಯಾಗಿರ್ತದೆ. ಪುನರಾವರ್ತನೆ ಮಾಡ್ಕೊಳ್ಳೋ ಜೊತೆಗೆ ಯಾವುದು ಪುನರಾವರ್ತನೆ ಮಾಡ್ಕೋಬೇಕು ಅಂದ್ರೆ ಈ ವರ್ಷ 2026ನೇ ಸಾಲಿನ ಫೆಬ್ರವರಿ 28ರಿಂದ ಮಾರ್ಚ್ 17ನೇ ತಾರೀಕಿನವರೆಗೆ ನಡೆಯುವ ಪರೀಕ್ಷೆಗಳಿಗೆ ವಿಶೇಷವಾಗಿರ್ತಕ್ಕಂಥ ನಮ್ಮ ಇಲಾಖೆ ಜಾಗ್ರತೆಯನ್ನು ವಹಿಸಿದೆ. ಈಗಾಗಲೇ ಅದಕ್ಕೆ ಬಹಳಷ್ಟು ಸಿದ್ಧತೆಯನ್ನ ಇಲಾಖೆ ಮಾಡಿರ್ತಕ್ಕಂಥದ್ದು. ಏನಂದ್ರೆ 3 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ನೀಡಿದೆ ಇಲಾಖೆ ವೆಬ್ಸೈಟ್ ಅಲ್ಲಿ. ಈಗಾಗಲೇ ಅದನ್ನ ಎಲ್ಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಅದನ್ನ ವ್ಯವಸ್ಥಿತವಾಗಿ ಸರ್ಕ್ಯುಲೇಟ್ ಮಾಡಿ ಅದನ್ನ ಓದಿಸಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಅದನ್ನ ವಿದ್ಯಾರ್ಥಿಗಳು ಕರೆಕ್ಟಾಗಿ 3 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಚೆನ್ನಾಗಿ ಪುನರಾವರ್ತಿಗಳನ್ನ ಮಾಡ್ಕೋಬೇಕು. ಅದರ ಜೊತೆಗೆ ಬ್ಲೂ ಪ್ರಿಂಟ್ ಪ್ರಕಾರ ಟಾಪರ್ಸ್ ಏನಿದ್ದಾರೆ ಬ್ಲೂ ಪ್ರಿಂಟ್ ಪ್ರಕಾರ ಎಲ್ಲವನ್ನೂ ಸಹ ಓದಬೇಕು. ಅದರ ಜೊತೆಗೆ ಕ್ವಶನ್ ಬ್ಯಾಂಕ್ ಅಂದ್ರೆ ಪ್ರಶ್ನೆ ಕೋಟಿ ಅಂತಕ್ಕಂಥದನ್ನ ಈ ಸತಿ ವಿಶೇಷವಾಗಿ ಪ್ರತಿಯೊಂದು ವಿಷಯದಲ್ಲೂ ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಮತ್ತೆ ಒಂದು ಚಾಪ್ಟರ್ ವೈಸ್ ಎಲ್ಲ ಪ್ರಶ್ನೆ ಕೋಟಿಯನ್ನ ಬಿಟ್ಟಿದ್ದಾರೆ. ಆ ಪ್ರಶ್ನೆ ಕೋಟಿಯಲ್ಲೇ ಪ್ರಶ್ನೆ ಪತ್ರಿಕೆಗಳು ಬರತಕ್ಕಂಥದ್ದು. ಹಾಗಾಗಿ ಅವೆಲ್ಲವನ್ನು ಸಹ ರೀಕಾಲ್ ಮಾಡ್ಕೊಂಡು ಹೋದಾಗ
ಹೆಚ್ಚು ಅವರು ಔಟ್ ಆಫ್ ಔಟ್ ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸರ್ ಮತ್ತೆ ಇನ್ನು ಕೆಲವು ವಿದ್ಯಾರ್ಥಿಗಳು ಪರೀಕ್ಷಾ ಟೈಮಲ್ಲಿ ಇನ್ನೇನು ಹತ್ರ ಇದ್ದಂಗೆ ಏನ್ ಮಾಡ್ತಾರೆ ಅಂದ್ರೆ ಈ ಬರೀ ಏನು ಇಂಪಾರ್ಟೆಂಟ್ ಕ್ವಶನ್ ಇರುತ್ತಲ್ಲ ಅದನ್ನ ಮಾತ್ರ ಓದ್ಕೊಂಡು ಇದು ಮಾಡ್ತಾರೆ, ಅಂತವ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಸರ್ ಅದು ಈ ಪ್ರಶ್ನೆ ಪತ್ರಿಕೆ ಹೆಂಗೆ ಅಂತಂದ್ರೆ ಈಗ ಅವರೇಜ್ ಇರ್ಬೋದು, ಆಮೇಲೆ ಈಸಿ ಇರ್ತಕ್ಕಂಥದ್ದು, ಡಿಫಿಕಲ್ಟ್ ಅಂತೇಳಿ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳು ಅದು ಸಹಜವಾಗಿ ಅದನ್ನ ಪ್ರಶ್ನೆ ಪತ್ರಿಕೆ ತಯಾರು ಮಾಡ್ತಕ್ಕಂಥ ವಿಧಾನ. ಆ ವಿಧಾನದಲ್ಲಿ ಇವ್ರೇನ್ ಮಾಡ್ತಾರೆ, ಅದರಲ್ಲಿ ಈ ಸತಿ ಬ್ಲೂ ಪ್ರಿಂಟ್ ಅಲ್ಲೇ ಕೊಟ್ಟಿದ್ದಾರೆ. ಏನಂತಂದ್ರೆ ಈ ಚಾಪ್ಟರ್ ಅಲ್ಲಿ 1 ಮಾರ್ಕ್ಸ್ 2 ಮಾರ್ಕ್ಸ್ ಮಾತ್ರ ಬರ್ತವೆ, ಕೆಲವಲ್ಲಿ 5 ಮಾರ್ಕ್ಸ್ ಬರ್ತವೆ, ಈ ರೀತಿ ಎಲ್ಲ ಕೆಲವೆಲ್ಲ ಪ್ರತಿ ಚಾಪ್ಟರ್ ವೈಸ್ ಇದೆ. ಹಾಗಾಗಿ ಅವರು ಇರ್ತವೆ ಓದ್ಕೊಂಡಾಗ ಅವನ್ನೆಲ್ಲ ಅವರು ಪರೀಕ್ಷೆಯಲ್ಲಿ ಪಾಸ್ ಆಗ್ಲಿಕ್ಕೆ ಏನು ತೊಂದರೆ ಆಗಲ್ಲ. ಅವರು ಅದನ್ನ ಕಡೆ ಗಮನ ಹರಿಸ್ತಾರೆ. ಅಂದ್ರೆ ಅವರೇ ಸ್ಟೂಡೆಂಟ್ಸ್ ಆ ಕಡೆ ಅದನ್ನ ಫೋಕಸ್ ಮಾಡಿ ಈ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಕರೆಕ್ಟಾಗಿ ಓದ್ಕೊಂಡು ಹೋದ್ರೆ ಆ ಏನು ಅವರೇ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ವಿದ್ಯಾರ್ಥಿಗಳು ಪಾಸ್ ಆಗ್ಲಿಕ್ಕೆ ತೊಂದರೆ ಆಗಲ್ಲ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ. ಸರ್ ಪರೀಕ್ಷೆಯ ದಿನ ವಿದ್ಯಾರ್ಥಿಗಳು ಹೆಚ್ಚಾಗಿ ಯಾವ ವಿಷಯಗಳ ಬಗ್ಗೆ ಗಮನ ಹರಿಸಬೇಕಾಗುತ್ತೆ ಸರ್? ಮತ್ತೆ ಅದ್ರ ಜೊತೆಗೆ ಈಗಾಗಲೇ ಇನ್ನೊಂದು ಹೇಳಿದ್ರೆ ಅವಾಗ್ಲೇ ಏನಂತಂದ್ರೆ ಅದು ಕೊನೆಯ ದಿನಗಳಲ್ಲಿ ಮತ್ತೆ ಸಮಯವನ್ನ ಸರಿಯಾಗಿ ನಿರ್ವಹಣೆ ಮಾಡ್ಕೋಬೇಕು ಸರ್. ಯಾಕಂದ್ರೆ ಸಮಯ ನಿರ್ವಹಣೆ ಎಷ್ಟು 80 ಅಂಕಕ್ಕೆ ಅಥವಾ 70 ಅಂಕಕ್ಕೆ ಸೈನ್ಸ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಥಿಯರಿ ಮಾರ್ಕ್ಸ್ 70 ಇರ್ತದೆ, ಆರ್ಟ್ಸ್ ಕಾಮರ್ಸ್ ಅವ್ರಿಗೆ 80 ಮಾರ್ಕ್ಸ್ ಇರ್ತದೆ. ಆ 80 ಮಾರ್ಕ್ಸ್ಗೆ ಸಮಯವನ್ನ ಸರಿಯಾಗಿ ನಿರ್ವಹಣೆ ಮಾಡ್ಕೋಬೇಕು. ಯಾಕಂದ್ರೆ ಫಸ್ಟ್ ಪೇಪರ್ ಕನ್ನಡ ಇರೋದ್ರಿಂದ ಹೆಚ್ಚು ಥಿಯರಿ ಬರ್ಲಿಕ್ಕೆ ಸ್ಟೋರಿ ಬರೆಯಕ್ಕೆ ಹೋಗಿ ಟೈಮ್ ಆಗ್ಬಿಡ್ತದೆ. ಆ ಟೈಮಲ್ಲಿ ಏನಾಗ್ತದೆ, ಅಯ್ಯೋ ಲಾಸ್ಟ್ ಕ್ವಶನ್ ಬಿಟ್ಟು ಬಂದ್ಬಿಟ್ಟಿದ್ವಿ ಅಂತೇಳಿ ನೆಕ್ಸ್ಟ್ ಅವರು ಪಕ್ಷಾತಾಪ ಪಡೋದಕ್ಕಿಂತ ಮೊದಲೇನೆ ಸಮಯವನ್ನ ಸರಿಯಾಗಿ ಈ 1 ಮಾರ್ಕ್ಸ್ ಇಷ್ಟು 2 ಮಾರ್ಕ್ಸ್ ಇದೆ ಅಂತ ಕರೆಕ್ಟಾಗಿ ನಿರ್ವಹಣೆ ಮಾಡಿಕೊಂಡು ಪರೀಕ್ಷಾ ಕೊಠಡಿಯಲ್ಲಿ ಅವರು ಸಮಯವನ್ನ ಸರಿಯಾಗಿ ಹಂಚಿಕೆ ಮಾಡ್ಕೋಬೇಕು. ಒಂದು ವೇಳೆ ಕೆಲವು 4 ಕ್ವಶನ್ ಇರ್ತವೆ, 2 ಬರಿಬೇಕಾಗ್ತದೆ, ಅದರಲ್ಲಿ ಟೈಮ್ ಏನಾದ್ರು ಸಾಕಾಗೋಯ್ತು ಅಂತಂದ್ರೆ ಪಾಯಿಂಟ್ಸ್ ಯಾವ್ದಿರ್ತದೆ ಅಂತದನ್ನ ಆಯ್ಕೆ ಮಾಡ್ಕೊಂಡಾಗ ಅದು ಸಮಯವನ್ನ ಸರಿಯಾಗಿ ನಿರ್ವಹಣೆ ಮಾಡ್ಕೊಂಡಾಗ ಅವರು ಉತ್ತಮವಾಗಿ ಎಲ್ಲಾ ಪ್ರಶ್ನೆಗಳು ಅಟೆಂಡ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನ ನಾನು ಹೇಳಕ್ಕೆ ಬಯಸ್ತೀನಿ. ಆಮೇಲೆ ಕಠಿಣ ವಿಷಯಗಳನ್ನ ಹೆಚ್ಚು ಒತ್ತು ಕೊಡಬೇಕು ಅಂತಕ್ಕಂಥದ್ದು. ಕಠಿಣ ವಿಷಯಗಳಿಗೆ ಹೆಚ್ಚು ಒತ್ತು ಕೊಟ್ಟು ಸುಲಭವಾಗಿ ಅವ್ರಿಗೆ ಯಾವ್ದು ಸುಲಭ ಇರ್ತದೆ ಅದಕ್ಕೆ ಕಡಿಮೆ ಒತ್ತು ಕೊಟ್ಟಾಗ ಹೆಚ್ಚು ಅವ್ರ ಅಂಕಗಳನ್ನ ಪಡಲಿಕ್ಕೆ ಸಾಧ್ಯ. ಈಗ ಪರೀಕ್ಷೆ ಟೈಮಲ್ಲಿ ಪ್ರಶ್ನೆ ಪತ್ರಿಕೆ ಕೊಟ್ಟಿದ ತಕ್ಷಣ ಕೆಲವು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ ಬರೀ ಆ ಪ್ರಶ್ನೆ ಪತ್ರಿಕೆನೇ ಓದ್ಕೊಂಡೇ ಇದ್ದೋಗ್ತಾರೆ. ಅದರಿಂದ ಏನಾದ್ರೂ ಸಮಸ್ಯೆ ಉಂಟಾಗುತ್ತಾ ವಿದ್ಯಾರ್ಥಿಗಳಿಗೆ ಪರೀಕ್ಷೆ? ಸರ್ ಈಗ ಪ್ರಶ್ನೆ ಪತ್ರಿಕೆ ಕರೆಕ್ಟ್ ಆಗಿ ವಿದ್ಯಾರ್ಥಿಗಳಿಗೆ 9:40 40 ನಿಮಿಷಕ್ಕೆ ಪರೀಕ್ಷಾ ಕೇಂದ್ರಕ್ಕೆ ಬಿಡ್ತಾರೆ. ಪರೀಕ್ಷಾ ಕೇಂದ್ರಕ್ಕೆ ಬಿಟ್ಟ ಮೇಲೆ 10 ಗಂಟೆಗೆ ಅವರು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನಾವು ಕೊಡ್ತೀವಿ. 10 ಗಂಟೆ ಕೊಟ್ಟಾಗ 10 ನಿಮಿಷ ಪ್ರಶ್ನೆ ಪತ್ರಿಕೆಯನ್ನ ಓದಲಿಕ್ಕೆ ಟೈಮ್ ಇರ್ತದೆ. 10 ನಿಮಿಷದಲ್ಲಿ ಪ್ರಶ್ನೆ ಪತ್ರಿಕೆಯನ್ನ ಸರಿಯಾಗಿ ಓದ್ಕೋಬೇಕು. ಓದ್ಕೊಂಡು ನಂತರ 10 ನಿಮಿಷ ಆದ್ಮೇಲೆ ನಾವು ಬುಕ್ಲೆಟ್ ಅನ್ನ ಕೊಡ್ತೀವಿ, ಆನ್ಸರ್ ಶೀಟ್ ಅನ್ನ ಕೊಡ್ತೀವಿ. ಅದರಲ್ಲಿ ಅವರು ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು ಸರ್. ಸರ್ ಕೆಲವು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ ಎಕ್ಸಾಮ್ ಟೈಮಲ್ಲಿ ಬರೀ ಅಂಕಗಳಿಗೆ ಮಾತ್ರ ಸೀಮಿತವಾಗಿ ಅದಕ್ಕೆ ಹೆಚ್ಚಿನ ಒತ್ತಡ ಕೊಡ್ತಾರೆ. ಇದ್ರ ಬಗ್ಗೆ ವಿದ್ಯಾರ್ಥಿಗಳಿಗೆ ಏನ್ ಹೇಳ್ತೀರಿ ಸರ್? ಸರ್ ವಿದ್ಯಾರ್ಥಿಗಳು ನಾನು ಹೇಳಕ್ ಬಯಸ್ತೀನಿ, ಅಂಕಗಳು ಅಂತಕ್ಕಂಥದ್ದು ಜೀವನದ ಒಂದು ಭಾಗವೇ ವಿನಃ ಇಡೀ ಜೀವನವೇ ಅಂಕಗಳಲ್ಲ ಸರ್. ಯಾಕಂದ್ರೆ ಅಂಕಗಳೇ ಇಡೀ ಜೀವನವನ್ನ ನಿರ್ಧರಿಸೋದಿಲ್ಲ, ಅವರ ವ್ಯಕ್ತಿತ್ವವನ್ನ. ಹಾಗಾಗಿ ಶ್ರಮ ಒಂದು ವೇಳೆ ನಿರಂತರವಾಗಿ ಶ್ರಮ ಆಗಿದಾಗ, ಶ್ರಮ ಒಂದು ವೇಳೆ ವಿಫಲ ಆಯ್ತು ಅಂದಾಗ ಮತ್ತೆ ಅವಕಾಶ ಇರ್ತದೆ, ಮತ್ತೆ ಎರಡನೇ ಎಕ್ಸಾಮ್ ಇರ್ತದೆ. ಹೆಚ್ಚು ಅಂಕಗಳನ್ನ ಕಡಿಮೆ ಅಂಕ ಆಯ್ತು ಅಂದ್ರೆ ಹೆಚ್ಚು ಅಂಕ ತಗೊಳ್ಳಿಕ್ಕೆ ಮತ್ತೆ ಎಕ್ಸಾಮ್ ಅನ್ನ ತಗೋಬೇಕು. ಹಾಗಾಗಿ ವಿದ್ಯಾರ್ಥಿಗಳು ಆತಂಕಕ್ಕೆ ಒಳಗಾಗದೆ ಅಂಕಗಳಿಗಿಂತ ಮುಖ್ಯವಾಗಿ ಹೆಚ್ಚು ಆತ್ಮವಿಶ್ವಾಸವನ್ನ ಬೆಳೆಸ್ಕೋಬೇಕು ಸರ್. ಮತ್ತೆ ಎಕ್ಸಾಮ್ ಟೈಮಲ್ಲಿ ಕೆಲವು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ ರಾತ್ರಿ ಎಲ್ಲ ಓದ್ತಾ ಇರ್ತಾರೆ, ಮತ್ತೆ ತಲೆಗೆ ಏನು ಹತ್ತಿರಲ್ಲ, ಅಂತವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಸರ್ ಈಗ ರಾತ್ರಿ ಎಲ್ಲ ಓದಿರ್ತಾರೆ ಅಂತಂದ್ರೆ ಒಂದು ಏಕಾಗ್ರತೆಯಿಂದ ಓದಿರೋದಿಲ್ಲ. ಆಮೇಲೆ ಏಕಾಗ್ರತೆಯಿಂದ ಓದಿದಾಗ ಒಂದ್ ವೇಳೆ ಆ ರೀತಿ ಅವರಿಗೆ ನಾವು ಎಷ್ಟೇ ಓದು ಜ್ಞಾಪಕ ಬರಲಿಲ್ಲ ಅಂತ ಅವ್ರಿಗೆ ಏನ್ ಮಾಡ್ಬೇಕು ಅಂತಂದ್ರೆ ಅವರು ಎಲ್ಲ ಒಂದು 10 ಮಾರ್ಕ್ಸ್ ಇರ್ತಕ್ಕಂಥ ಎಲ್ಲ ಪಾಯಿಂಟ್ ವಿವರಣೆ ಓದಕ್ಕಾಗಲ್ಲ ಅವರಿಂದ. ಅಂತವ್ರು ಏನ್ ಮಾಡ್ಬೇಕು ಅಂದ್ರೆ ಪಾಯಿಂಟ್ ವೈಸ್ ಅದನ್ನು ಓದ್ಕೋಬೇಕಷ್ಟೇ. ಪಾಯಿಂಟ್ ವೈಸ್ ಓದ್ಕೊಂಡು ಒಂದ್ಸತಿ ಬರೆದು ಬಿಟ್ರೆ ಆಮೇಲೆ ಅವ್ರಿಗೆ ನೆನಪಿರ್ತದೆ. ಸರ್ ಈಗ ಎಕ್ಸಾಮ್ ಟೈಮ್ ಇನ್ನು ಕೇವಲ ಒಂದು 10 ದಿವಸ ಇರುತ್ತೆ ಅನ್ಕೊಂಡಿದ್ದೀನಿ. ಈ ಟೈಮಲ್ಲಿ ಮನೇಲಿ ಏನ್ ಮಾಡ್ತಾರೆ ಅಂದ್ರೆ ಪೋಷಕರು ಮಕ್ಕಳು ಬಂದ್ರೆ ಅವ್ರು ಓದ್ತಾ ಇದ್ರೆ ಟಿವಿ ನೋಡೋದು, ಮೊಬೈಲ್ ನೋಡ್ತಾ ಇದೆಲ್ಲ ಮಾಡ್ತಾ ಇರ್ತಾರೆ. ಅಂತ ಪೋಷಕರಿಗೆ ನೀವೇನ್ ಸಂದೇಶ ಕೊಡ್ತೀರಿ ಸರ್ ನೀವು? ಸರ್ ಪೋಷಕರು ನಾನು ಹೇಳೋದು ಇಷ್ಟೇ ನೋಡಿ, ಯಾಕಂದ್ರೆ ಎಲ್ಲಾ ವಿದ್ಯಾರ್ಥಿಗಳ ಜ್ಞಾನದ ಮಟ್ಟ ಒಂದೇ ರೀತಿ ಇರಲ್ಲ.
ಅದಕ್ಕೆ ಪ್ರಶ್ನೆ ಪತ್ರಿಕೆನ ನಾವು ತಯಾರು ಮಾಡ್ತಕ್ಕಂಥ ವಿಧಾನದಲ್ಲಿನೇ ಬಿಲೋ ಅವರೇಜ್, ಅವರೇಜ್, ಆಮೇಲೆ ಒಂದು ರೀತಿ ಡಿಫಿಕಲ್ಟ್ ಅಂತೇಳಿ ನಾವು ಪ್ರಶ್ನೆ ಪತ್ರಿಕೆಯನ್ನ ತಯಾರು ಮಾಡ್ತಾ ಇರಬೇಕಾದ್ರೆ ಎಲ್ಲಾ ವಿದ್ಯಾರ್ಥಿಗಳು ಇಂಜಿನಿಯರ್ ಆಗಕ್ಕಾಗೋದಿಲ್ಲ, ಡಾಕ್ಟರ್ಗಳಾಗಕ್ಕಾಗೋದಿಲ್ಲ. ಹಾಗಾಗಿ ಅವರನ್ನ ಪೋಷಕರಾಗಿರ್ತಕ್ಕಂಥವ್ರು ವಿದ್ಯಾರ್ಥಿಗಳಿಗೆ ಆತಂಕವನ್ನ ಸೃಷ್ಟಿ ಮಾಡಿದಿರ. ಎಕ್ಸಾಂಪಲ್ ಹೆಂಗಾಗ್ತದಂದ್ರೆ, ಒಂದು ದಿವಸ ಪ್ರಶ್ನೆ ಪತ್ರಿಕೆ ಬರೆದಿರ್ತಾರೆ, ವಿಪರೀತ ಡಿಫಿಕಲ್ಟ್ ಇರ್ತದೆ. ಆ ಟೈಮಲ್ಲಿ ಏನಾಗಿರ್ತದೆ, ಇವರಿಗೆ ಒಂದು ಸ್ವಲ್ಪ ಡಿಫಿಕಲ್ಟ್ ಇತ್ತು ಅಂದ್ರೆ ಎಲ್ಲರಿಗೂ ಅದೇ ಇರ್ತದೆ. ಟಾಪರ್ಸ್ ಬರ್ತಕ್ಕಂಥವ್ರು ಆತಂಕ ಪಡಬಾರದು, ನನಗೆ ಯಾವುದೋ ಒಂದು ಕ್ವಶನ್ ಬರಲಿಲ್ಲ, ಔಟ್ ಆಫ್ ಔಟ್ ಬರಲಿಲ್ಲ ಅಂತ ಪೇರೆಂಟ್ಸ್ಗೆ ಹೇಳಿದ ತಕ್ಷಣ ಅವರು ಸಿಡಿಮಿಡಿಗೊಳ್ಬಾರ್ದು. ಯಾಕಂದ್ರೆ ಈಗಾಗಲೇ ಅವ್ರಿಗೆ ಗಾಯ ಆಗಿರ್ತದೆ, ಅದ್ರ ಮೇಲೆ ಬರೆ ಎಳಿಬಾರ್ದು. ನೀವೇನ್ ಮಾಡಬೇಕು, ಪೋಷಕರಾಗಿರ್ತಕ್ಕಂಥವ್ರು ಪ್ರೀತಿಯಿಂದ ಪ್ರೋತ್ಸಾಹಿಸ್ಬೇಕು ಅವ್ರನ್ನ. ಏನಂತಂದ್ರೆ, ಇಲ್ಲ ಪರವಾಗಿಲ್ಲ, ಈ ವಿಷಯ ಸ್ವಲ್ಪ ಕಡಿಮೆ ಬಂದಿದ್ರು, ನಿನ್ಗೆ ಆದಂಗೆ ಎಲ್ರಿಗೂ ಆಗಿರ್ತದೆ, ಮುಂದಿನ ಒಂದು ಏನು ವಿಷಯ ಇದೆ ಅದ್ರಲ್ಲಿ ಹೆಚ್ಚು ಅಂಕಗಳನ್ನ ತಗೊಂಡ್ರೆ ನೀನು ಚೆನ್ನಾಗಾಗ್ತದೆ, ಭಯ ಪಡಬೇಡ, ಚೆನ್ನಾಗಿ ಓದು, ನಿನ್ನಿಂದ ಆಗ್ತದೆ ಅಂತಕ್ಕಂಥದ್ದನ್ನ ಒಂದು ಪ್ರೇರಣಾತ್ಮಕವಾಗಿ ಅವ್ರನ್ನ ಪ್ರೋತ್ಸಾಹಿಸಬೇಕು ಅಂತೇಳಿ ಪೋಷಕರಿಗೆ ನಾನು ಈ ನಿಮ್ಮ ಮೂಲಕ ಮನವಿ ಮಾಡ್ತೀನಿ. ಸರ್, ಕೊನೆಯದಾಗಿ ವಿದ್ಯಾರ್ಥಿಗಳಿಗೆ ಏನ್ ಹೇಳ್ತೀರಿ ಸರ್? ಈ ಎಕ್ಸಾಮ್ ಹತ್ರದಲ್ಲಿದೆ, ಯಾವ ತರ ಎಕ್ಸಾಮ್ ಫೇಸ್ ಮಾಡಬೇಕು, ಮತ್ತೆ ಯಾವ ತರ ಅಲ್ಲಿ ಎಕ್ಸಾಮ್ ಅನ್ನು ನಡ್ಕೋಬೇಕು, ಮತ್ತೆ ನೀವು ಯಾವ ತರ ಎಕ್ಸಾಮ್ ಬರೆದ್ರೆ ನಿಮ್ಗೆ ಹೆಚ್ಚಿನ ಅಂಕಗಳು ಬರುತ್ತೆ, ಇದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಹೇಳ್ಕೊಡಿ ಸರ್. ವಿದ್ಯಾರ್ಥಿಗಳಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ, ಪರೀಕ್ಷಾ ಕೊಠಡಕ್ಕೆ ಸರಿಯಾದ ಸಮಯಕ್ಕೆ ತಾವು ಬರಬೇಕು. ಪರೀಕ್ಷಾ ಸಮಯಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ರೀತಿಯಾದಂತಹ ದಾಖಲೆಗಳನ್ನ ತಗೊಂಡು ಬರಬೇಕು. ಮೇನ್ ಅಡ್ಮಿಷನ್ ಟಿಕೆಟ್. ಒಂದ್ ವೇಳೆ ಅಡ್ಮಿಷನ್ ಟಿಕೆಟ್ ತಗೊಂಡ್ ಬರಲಿಲ್ಲ ಅಂತಂದ್ರೂ ಆತಂಕ ಬೇಡ. ಒಂದ್ ವೇಳೆ ನಮ್ಮ ಸೆಂಟ್ರಲ್ ಚೀಫ್ ಸೂಪರಿಂಟೆಂಡೆಂಟ್ ಕೇಳಿದ್ರೆ ಒಂದು ವೇಳೆ ಏನಾದರೂ ಮಿಸ್ ಆದ್ರೆ ನಾವು ವ್ಯವಸ್ಥೆ ಮಾಡ್ತೀವಿ, ಅದನ್ನು ಆತಂಕ ಬೇಡ. ನಾವು ಯಾವುದೇ ವಿದ್ಯಾರ್ಥಿ ಪರೀಕ್ಷಾ ಕೇಂದ್ರದಲ್ಲಿ ಏನಾಗ್ತದೋ ಏನೋ ಅಂತೇಳಿ ಆತಂಕ ಪಡಬೇಡಿ. ನಮ್ಗೆ ಈಗಾಗಲೇ ಇಲಾಖೆಯಿಂದ ಇನ್ಸ್ಟ್ರಕ್ಷನ್ ಇದೆ, ವಿದ್ಯಾರ್ಥಿಗಳನ್ನ ಪ್ರೀತಿಯಿಂದ, ಅವ್ರ ಆತಂಕದಲ್ಲಿ ಬರ್ತಾರೆ, ಪ್ರೀತಿಯಿಂದ ಮಾತಾಡಿಸಿ ಅವ್ರಿಗೆ ಎಲ್ಲಿ ಬೇಕೋ ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥದ್ದು ಇದೆ. ನಾವೆಲ್ಲ ಆ ರೀತಿ ಮಾಡ್ತೀವಿ. ಯಾರೂ ಆತಂಕಕ್ಕೆ ಒಳಗಾಗೋ ಅವಶ್ಯಕತೆ ಇಲ್ಲ. ಮತ್ತೆ ಪರೀಕ್ಷಾ ಸಮಯದಲ್ಲಿ ಆವೇಶ ಪಡೆದಿರ, ಆತರ ಪಡೆದಿರ, ಶಾಂತವಾಗಿ ಆಲೋಚನೆಯಿಂದ ಪ್ರಶ್ನೆ ಪತ್ರಿಕೆಯನ್ನು ಓದಿ ಸರಿಯಾದ ಉತ್ತರವನ್ನ ನೀವು ಬರೆದಿದ್ದೆ ಆದಲ್ಲಿ ನಿಮಗೆ ಒಳ್ಳೆ ಅಂಕಗಳು ಬರ್ತದೆ. ಪ್ರಶ್ನೆ ಪತ್ರಿಕೆಯನ್ನ ನೋಡಿ ಭಯ ಪಡಬಾರದು, ನೀವು ಪ್ರಶ್ನೆ ಪತ್ರಿಕೆನೇ ನಿಮ್ಮನ್ನು ನೋಡಿ ಭಯ ಪಡಬೇಕು. ಆ ರೀತಿಯಾಗಿ ನೀವು ಧೈರ್ಯವನ್ನ, ಆತ್ಮವಿಶ್ವಾಸವನ್ನ ಇಟ್ಕೋಬೇಕು. ಅಕ್ಕಿ ಹಾರಾಡಬೇಕಾದ್ರೆ ರೆಕ್ಕೆಗಳ ಆತ್ಮಸ್ಥೈರ್ಯ ತುಂಬುತ್ತದೆ. ಹಂಗೆ ನಿಮಗೆ ನೀವು ನಿಮ್ಮ ಬಗ್ಗೆ ಇರತಕ್ಕಂತಹ ಒಂದು ಅಭಿಮಾನ, ಕಾನ್ಫಿಡೆನ್ಸೇ ನಿಮ್ಗೆ ಆತ್ಮಸ್ಥೈರ್ಯ ತುಂಬುತ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ, ನಿಮ್ಗೆಲ್ರಿಗೂ ಸಹ ಪರೀಕ್ಷೆಯಲ್ಲಿ ಭಯ ಪಡಬೇಡಿ, ಆತಂಕ ಬಿಡಿ, ಆರಾಮಾಗಿ ಬರೀರಿ. ಈ ಸತಿ ಎಲ್ಲ ಒಳ್ಳೆ ರೀತಿಯಾದಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಓದ್ಕೊಂಡು, ಮತ್ತೆ ಪ್ರಮುಖವಾಗಿರ್ತಕ್ಕಂತಹ ಕ್ವಶನ್ ಬ್ಯಾಂಕ್ ಅನ್ನ ಓದ್ಕೊಂಡು ನೀವು ಹೋದಾಗ ನೀವು ಒಳ್ಳೆ ಔಟ್ ಆಫ್ ಔಟ್ ತಗೊಳ್ಳಿಕ್ಕೆ ಅವಕಾಶ ಇದೆ. ಆತಂಕ ಬೇಡ, ಶಾಂತವಾಗಿ ಆರಾಮಾಗಿ ಪರೀಕ್ಷೆಯನ್ನ ಬರೀಲಿ ಅಂತೇಳಿ ಎಲ್ಲಾ ವಿದ್ಯಾರ್ಥಿಗಳಿಗೂ 7,10,363 ವಿದ್ಯಾರ್ಥಿಗಳು ಇಡೀ ಕರ್ನಾಟಕ ರಾಜ್ಯದಲ್ಲಿ ಪರೀಕ್ಷೆ ಬರೀತಾ ಇದ್ದಾರೆ. ನಿಮ್ಗೆಲ್ರಿಗೂ ಸಹ ಶುಭವಾಗ್ಲಿ. ಅದೇ ರೀತಿ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ 3,270 ಜನ ಪರೀಕ್ಷೆಯನ್ನ ತಾವು ಬರೀತಾ ಇದ್ದೀರಾ. ನಿಮಗೆ ನಮ್ಮ ಈ ಟಿವಿ ಮಾಧ್ಯಮದ ಮೂಲಕ ತಮ್ಗೆಲ್ಲರಿಗೂ ಸಹ ಒಳ್ಳೇದಾಗ್ಲಿ, ಶುಭ ಆಗ್ಲಿ ಅಂತೇಳಿ ಹಾರೈಸ್ತೀನಿ ಸರ್. ವಿದ್ಯಾರ್ಥಿಗಳೇ, ಉಪನ್ಯಾಸಕರಾದಂತಹ ಮುಂದಡ್ಡಿರವರು ದ್ವಿತೀಯ PUC ಪರೀಕ್ಷೆ ಹೇಗೆ ಬರೀಬೇಕು, ಅದನ್ನು ಯಾವ ತರ ಫೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬಾ ವಿವರವಾಗಿ ತಮಗೆ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಸಿಟಿ ನ್ಯೂಸ್ ಪರವಾಗಿ ತುಂಬಾ ಧನ್ಯವಾದಗಳು ಸರ್. ನಿಮ್ಮ ಅಮೂಲ್ಯ ಸಲಹೆಗಳಿಗೆ ದ್ವಿತೀಯ PUC ಪರೀಕ್ಷೆ ಬರೆಯುತ್ತಿರುವ ಎಲ್ಲಾ ವಿದ್ಯಾರ್ಥಿಗಳಿಗೆ ನಮ್ಮ ಸಿಟಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ನ ವತಿಯಿಂದ ಆರ್ಥಿಕ ಶುಭಾಶಯಗಳು ಹಾಗೂ ಆತ್ಮವಿಶ್ವಾಸದಿಂದ ಪರೀಕ್ಷೆ ಎದುರಿಸಿ ಯಶಸ್ಸು ನಿಮ್ಮದಾಗಲಿ ಎಂದು ನಮ್ಮ ಸಿಟಿ ನ್ಯೂಸ್ ಪರವಾಗಿ ಎಲ್ಲ ದ್ವಿತೀಯ PUC ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸುತ್ತೇವೆ. ಧನ್ಯವಾದಗಳು.